ನಮಸ್ಕಾರ ಬಂಧುಗಳೇ. ಚಿದಂಬರ ರಹಸ್ಯ ಈ ಮಾತನ್ನು ನಾವೆಲ್ಲರೂ ಕೇಳಿದ್ದೇವೆ. ಆದರೆ ಈ ಮಾತಿನ ಹಿಂದೆ ಅಡಗಿರುವ ನಿಜವಾದ ಸತ್ಯವೇನು? ಈ ಬ್ರಹ್ಮಾಂಡದ ಶಕ್ತಿಯು ಹೇಗೆ ಒಂದು ಪವಿತ್ರ ಕ್ಷೇತ್ರದಲ್ಲಿ ಕೇಂದ್ರೀಕೃತವಾಗಿದೆ? ತಮಿಳುನಾಡಿನ ಕಡಲೂರು ಜಿಲ್ಲೆಯಲ್ಲಿರುವ ಪವಿತ್ರ ಚಿದಂಬರಂ ನಟರಾಜ ಮಂದಿರವು ಕೇವಲ ಕಲ್ಲುಗಳಿಂದ ನಿರ್ಮಿಸಿದ ಕಟ್ಟಡವಲ್ಲ. ಇದು ಮಾನವನ ಶರೀರ ಮತ್ತು ಬ್ರಹ್ಮಾಂಡದ ವಿಜ್ಞಾನದ ಪ್ರತಿಬಿಂಬ. ಇಲ್ಲಿ ಶಿವನು ಆನಂದ ತಾಂಡವ ಆಡುತ್ತಿದ್ದಾನೆ. ವಿಜ್ಞಾನಿಗಳ ಸಂಶೋಧನೆಯ ಪ್ರಕಾರ ಈ ಮಂದಿರದ ನಟರಾಜನ ಕಾಲಿನ ಹೆಬ್ಬೆರಳು ಭೂಮಿಯ ಕಾಂತೀಯ ಕೇಂದ್ರ ಬಿಂದುವನ್ನೇ ಸೂಚಿಸುತ್ತದೆಯಂತೆ. ಅಷ್ಟೇ ಅಲ್ಲ, ಮಂದಿರದ ಮೇಲ್ಛಾವಣಿಗೆ ಬಳಸಿದ ಚಿನ್ನದ ತಗಡುಗಳು ಮತ್ತು ಮೊಳೆಗಳ ಸಂಖ್ಯೆ ನಮ್ಮ ಉಸಿರಾಟ ಮತ್ತು ನರಮಂಡಲಕ್ಕೆ ನೇರ ಸಂಬಂಧ ಹೊಂದಿದೆ ಎಂದರೆ ನೀವು ನಂಬಲೇಬೇಕು. ಹಾಗಾದರೆ ಬನ್ನಿ, ಇಂದಿನ ಈ ರೋಚಕ ವಿಡಿಯೋದಲ್ಲಿ ನಾವು ಪಂಚಭೂತ ಲಿಂಗಗಳಲ್ಲಿ ಒಂದಾದ ಆಕಾಶಲಿಂಗ ಕ್ಷೇತ್ರ ಚಿದಂಬರಂನ ಅದ್ಭುತ ಇತಿಹಾಸ ಮತ್ತು ಯಾರಿಗೂ ತಿಳಿಯದ ರಹಸ್ಯಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡೋಣ. ಈ ಕ್ಷೇತ್ರದ ಮಹಿಮೆ ಮತ್ತು ಹೆಸರಿನ ಅರ್ಥ. ಚಿದಂಬರಂ ಎಂಬ ಹೆಸರು ಚಿತ್ ಅಂಬಳಂ ಎಂಬ ಪದದಿಂದ ಬಂದಿದೆ. ಚಿತ್ ಎಂದರೆ ಜ್ಞಾನ, ಅಂಬಳಂ ಎಂದರೆ ನೃತ್ಯದ ವೇದಿಕೆ ಅಥವಾ ರಂಗಸ್ಥಳ. ಅಂದರೆ ಪರಶಿವನು ತನ್ನ ಆನಂದ ತಾಂಡವವನ್ನು ಪ್ರದರ್ಶಿಸುವ ಅನಂತವಾದ ಆಕಾಶವೇ ಈ ಕ್ಷೇತ್ರ. ಇಲ್ಲಿ ಶಿವನು ರೂಪ ನಟರಾಜ, ಆ ರೂಪ ಆಕಾಶಲಿಂಗ ಮತ್ತು ರೂಪಾರೂಪ ಲಿಂಗ ಎಂಬ 3 ಪ್ರಕಾರಗಳಲ್ಲಿ ದರ್ಶನ ನೀಡುತ್ತಾನೆ. ಇದು ಪಂಚಭೂತಗಳಲ್ಲಿ ಆಕಾಶ ತತ್ವವನ್ನು ಪ್ರತಿನಿಧಿಸುವ ಪವಿತ್ರ ಕ್ಷೇತ್ರವಾಗಿದೆ. ಪೌರಾಣಿಕ ಹಿನ್ನೆಲೆ. ತಿಲ್ಲೈ ವನದ ಪವಾಡ. ಹಿಂದೆ ಈ ಪ್ರದೇಶವು ದಟ್ಟವಾದ ತಿಲ್ಲೈ ಅರಣ್ಯವಾಗಿತ್ತು. ಅಲ್ಲಿನ ಋಷಿ ಮುನಿಗಳಲ್ಲಿ ತಾವು ಮಂತ್ರಬಲದಿಂದ ದೇವರನ್ನು ನಿಯಂತ್ರಿಸಬಹುದು ಎಂಬ ಅಹಂಕಾರವಿತ್ತು. ಅವರ ಅಹಂಕಾರ ಅಡಗಿಸಲು ಶಿವನು ಒಬ್ಬ ಭಿಕ್ಷುಕನ ರೂಪದಲ್ಲಿ ಸುಂದರ ಯುವಕನಾಗಿ ಭಿಕ್ಷಾಟನೆಗೆ ಬಂದನು. ಶಿವನ ದಿವ್ಯ ತೇಜಸ್ಸಿಗೆ ಋಷಿಯ ಪತ್ನಿಯರು ಆಕರ್ಷಿತರಾದಾಗ ಕೋಪಗೊಂಡ ಮುನಿಗಳು ಶಿವನ ಮೇಲೆ ಹುಲಿ, ಹಾವು ಮತ್ತು ಒಬ್ಬ ಮಾಯಾ ರಾಕ್ಷಸನನ್ನು ಬಿಟ್ಟರು. ಆದರೆ ಶಿವನು ಹುಲಿಯನ್ನು ಕೊಂದು ಅದರ ಚರ್ಮ ಧರಿಸಿದನು, ಹಾವುಗಳನ್ನು ಆವರಣ ಮಾಡಿಕೊಂಡನು ಮತ್ತು ಆ ರಾಕ್ಷಸನನ್ನು ತನ್ನ ಕಾಲ ಕೆಳಗೆ ತುಳಿದು ಆನಂದ ತಾಂಡವವಾಡಿದನು. ಅಂದು ಶಿವನ ನಿಜ ರೂಪವನ್ನು ಕಂಡ ಋಷಿಗಳು ತಮ್ಮ ತಪ್ಪಿನ ಅರಿವಾಗಿ ಶರಣಾದರು. ಪತಂಜಲಿ ಮತ್ತು ವ್ಯಾಘ್ರಪಾದ ಮಹರ್ಷಿಗಳ ತಪಸ್ಸು. ಶಿವನ ಈ ಆನಂದ ತಾಂಡವವನ್ನು ನೋಡಲೇಬೇಕೆಂದು ಆದಿಶೇಷನು ವಿಷ್ಣುವಿನ ಅಪ್ಪಣೆಯಂತೆ ಪತಂಜಲಿ ಮಹರ್ಷಿಯಾಗಿ ಅವತರಿಸಿದನು. ಹಾಗೆಯೇ ವ್ಯಾಘ್ರಪಾದ ಮಹರ್ಷಿಗಳು ಕೂಡ ಶಿವನಿಗಾಗಿ ಪೂಜೆಯನ್ನು ಮಾಡುತ್ತಿದ್ದರು. ಇವರಿಬ್ಬರ ಭಕ್ತಿಗೆ ಮೆಚ್ಚಿ ಶಿವನು ಇಲ್ಲಿ ತಾಂಡವವನ್ನು ಪ್ರದರ್ಶಿಸಿ ಭಕ್ತರ ಕೋರಿಕೆಯಂತೆ ಇಲ್ಲಿಯೇ ನೆಲೆ ನಿಂತನು. ಇಂದಿಗೂ ಪತಂಜಲಿ ಮಹರ್ಷಿಗಳು ರೂಪಿಸಿದ ಪೂಜಾ ವಿಧಿವಿಧಾನಗಳೇ ಇಲ್ಲಿ ನಡೆಯುತ್ತಿವೆ. ವಾಸ್ತುಶಿಲ್ಪ ಮತ್ತು ಮಾನವ ದೇಹದ ಸಂಕೇತ. ಈ ಮಂದಿರವನ್ನು ಮಾನವ ಶರೀರದ ಆಕೃತಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಈ ಮಂದಿರದ ಮೇಲ್ಛಾವಣಿಗೆ 21,600 ಚಿನ್ನದ ಫಲಕಗಳನ್ನು ಬಳಸಲಾಗಿದೆ ಎಂದು ಹೇಳಲಾಗಿದೆ. ಇದು ಒಬ್ಬ ಮನುಷ್ಯ ದಿನವೊಂದಕ್ಕೆ ಮಾಡುವ ಸರಾಸರಿ ಉಸಿರಾಟದ ಸಂಖ್ಯೆಯನ್ನು ಸೂಚಿಸುತ್ತದೆ. ಆ ಫಲಕವನ್ನು ಜೋಡಿಸಲು 72,000 ಚಿನ್ನದ ಮೊಳೆಗಳನ್ನು ಬಳಸಲಾಗಿದೆ. ಇದು ಮಾನವ ದೇಹದ ಪ್ರಮುಖ ನರನಾಡಿಗಳ ಸಂಖ್ಯೆಯಾಗಿದೆ. ಗರ್ಭಗುಡಿಯ 28 ಸ್ತಂಭಗಳು 28 ನಕ್ಷತ್ರಗಳನ್ನು ಸೂಚಿಸುತ್ತವೆ. ಮೇಲ್ಛಾವಣಿಯಲ್ಲಿರುವ 64 ದೂಲಗಳು 64 ಕಲೆಗಳನ್ನು ಪ್ರತಿನಿಧಿಸುತ್ತವೆ. ಹೀಗೆ ಈ ಮಂದಿರದ ಪ್ರತಿ ಅಡಿಯಲ್ಲೂ ಗಣಿತ ಮತ್ತು ಆಧ್ಯಾತ್ಮದ ಅದ್ಭುತ ಸಂಗಮವಿದೆ. ಚಿದಂಬರ ರಹಸ್ಯ ನಿರಾಕಾರ ದರ್ಶನ. ಗರ್ಭಗುಡಿಯ ಒಳಗೆ ಒಂದು ರಹಸ್ಯದ ಪೆಟ್ಟಿಗೆಯಂತಹ ಭಾಗವಿದ್ದು ಅದಕ್ಕೆ ಕೆಂಪು ಮತ್ತು ಕಪ್ಪು ಬಣ್ಣದ ತೆರೆ ಎಳೆಯಲಾಗಿರುತ್ತದೆ. ಅರ್ಚಕರು ಪೂಜೆಯ ಸಮಯದಲ್ಲಿ ಆ ತೆರೆಯನ್ನು ಸರಿಸಿದಾಗ ಅಲ್ಲಿ ಕೇವಲ ಒಂದು ದೀಪದ ಬೆಳಕು ಮತ್ತು ಚಿನ್ನದ ಬಿಲ್ವಪತ್ರೆಯ ಹಾರ ಮಾತ್ರ ಕಾಣಿಸುತ್ತದೆ. ಅಲ್ಲಿ ಶಿವನು ಆಕಾಶದಂತೆ ನಿರಾಕಾರವಾಗಿ ನೆಲೆಸಿದ್ದಾನೆ ಎಂಬುದೇ ಚಿದಂಬರ ರಹಸ್ಯ. ದೇವರು ಎಲ್ಲೆಡೆ ಚೈತನ್ಯ ರೂಪದಲ್ಲಿ ಆವರಿಸಿದ್ದಾನೆ ಎಂಬ ಸತ್ಯವನ್ನು ಇದು ಸಾರಿ ಹೇಳುತ್ತದೆ. ಶಿವ ವಿಷ್ಣು ಸಂಗಮ ಮತ್ತು ಇತರ ವಿಶೇಷತೆಗಳು. ಈ ಮಂದಿರದ ಮತ್ತೊಂದು ವಿಶೇಷವೆಂದರೆ ಇಲ್ಲಿ ಶಿವನ ಸನ್ನಿಧಿಯಲ್ಲಿ 108 ದಿವ್ಯ ದೇಶಗಳಲ್ಲಿ ಒಂದಾದ ಗೋವಿಂದರಾಜ ಪೆರುಮಾಳ ಮಂದಿರವೂ ಇದೆ. ಅಂದರೆ ಶೈವ ಮತ್ತು ವೈಷ್ಣವ ಪಂಥದ ಸಂಗಮವನ್ನು ನಾವಿಲ್ಲಿ ಕಾಣಬಹುದು. ಮಂದಿರದ ರಾಜಗೋಪುರದ ಮೇಲೆ ಭರತನಾಟ್ಯದ 108 ಮುದ್ರೆಗಳನ್ನು ಕೆತ್ತಲಾಗಿದೆ. ಚೋಳ ರಾಜರಾದ ಕುಲೋತ್ತುಂಗ ಚೋಳ, ರಾಜೇಂದ್ರ ಚೋಳ ಮುಂತಾದವರು ಈ ಮಂದಿರದ ಅಭಿವೃದ್ಧಿಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ದರ್ಶನದ ಸಮಯ ಮತ್ತು ಪ್ರಾಯೋಗಿಕ ಮಾಹಿತಿ. ಚಿದಂಬರಂ ಚೆನ್ನೈನಿಂದ ಸುಮಾರು 230 ಕಿಲೋಮೀಟರ್ ದೂರದಲ್ಲಿದೆ. ಪ್ರತಿದಿನ ಬೆಳಗ್ಗೆ 6 ರಿಂದ
ಮಧ್ಯಾಹ್ನ 12ರವರೆಗೆ ಮತ್ತು ಸಂಜೆ 5ರಿಂದ ರಾತ್ರಿ 10 ಗಂಟೆಯವರೆಗೆ ದರ್ಶನವಿರುತ್ತದೆ. ಇಲ್ಲಿನ ಆರುದ್ರ ದರ್ಶನಂ ಅಥವಾ ಮಾರ್ಗಳಿ ತಿರುವಾದಿರೈ ಉತ್ಸವದ ಸಮಯದಲ್ಲಿ ಶಿವನ ರಥೋತ್ಸವ ಮತ್ತು ಆನಂದ ತಾಂಡವದ ದೃಶ್ಯವನ್ನು ನೋಡಲು ಲಕ್ಷಾಂತರ ಭಕ್ತರು ಸೇರುತ್ತಾರೆ. ಬಂಧುಗಳೇ, ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಪುಣ್ಯ ಕ್ಷೇತ್ರವಿದು. ಜ್ಞಾನ ಮತ್ತು ಮೋಕ್ಷವನ್ನು ನೀಡುವ ಚಿದಂಬರಂ ನಟರಾಜ ಸ್ವಾಮಿಯ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಲು ಮರೆಯಬೇಡಿ. ಮತ್ತೆ ಸಿಗೋಣ ಮತ್ತೊಂದು ದೈವಿಕ ಯಾತ್ರೆಯೊಂದಿಗೆ. ಅಲ್ಲಿಯವರೆಗೂ ನಮಸ್ಕಾರ.